ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದರ್ಶನ್ ಸುದ್ದಿಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ನಾನು ನಿಮಗೆ ರಾಜಣ್ಣ, ದ ಆ್ಯಂಗ್ರಿ ಯಂಗ್ ಮ್ಯಾನ್, ಆ್ಯಂಗ್ರಿ ಯಂಗ್ ಅಥವಾ ಆ್ಯಂಗ್ರಿ ಓಲ್ಡ್ ಮ್ಯಾನ್ ಏನೇ ಇರಲಿ, ಡೋಂಟ್ ಕೇರ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಇಡೀ ರಾಜ್ಯ ರಾಜಕಾರಣ, ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಇವರಿಬ್ಬರ ಹೇಳಿಕೆಯಿಂದ ಗಮನಿಸ್ಬೋದು. ಬನ್ನಿ, ಅವರಿಬ್ಬರು ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬನ್ನಿ. ನೋಟಿಸ್ ಕೊಡ್ಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ, ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ. ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡುವಂಥದ್ದು ಸರ್, ಒಂದು ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ, ನೀತಿ ನಿರ್ಧಾರಗಳು ಅಲ್ಲಾಗುವಂಥ ಸ್ವಾಮೀಜಿಗಳು ಪದೇ ಈ ತರ ಮಧ್ಯಪ್ರವೇಶ ಮಾಡಿದ್ರೆ ನೋಡ್ರಿ, ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ ಮಾತಾಡಿದ್ದೆ ಅಷ್ಟೇ. ನಾನು ಎಲ್ಲರಿಗೂ ಕೈ ಮುಗಿತೀನಿ. ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗ್ಬೇಡಿ. ಓಕೆ, ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್. ರಾಜಣ್ಣ ಏನ್ರಿ, ನನಗೇನ್ರಿ, ನಾನು ರಾಜಣ್ಣ ಕಣ್ರಿ, ಕೇರ್ ಮಾಡಲ್ಲ ರೀ, ಏನು ಕೇಳಲೇಬಾರ್ದಾ ಹೀಗೆ. ಇಲ್ಲಿ ಮತ್ತೊಂದು ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಸುಮಗಿರಪ್ಪ, ಸಾಕು ಮಾಡ್ರಪ್ಪ ಅಂಥೇಳಿ. ಈಗ ಡಿ ಸಿ ಎಮ್ಗೆ 3 ಜನ 4 ಜನ 3 ಜನ 4 ಜನ 5 ಜನ ಅಂತ, ಅದಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಬ್ಬರು ಈಡಿಗ ಸ್ವಾಮೀಜಿ ಶುರುವಾಗಿದ್ದಾರೆ, ಅದು ಕೂಡ ಈಡಿಗರಿಗೆ ಕೊಡಿ ಅಂತ, ಮತ್ತೊಬ್ಬರು ಒಕ್ಕಲಿಗರಿಗೆ ಕೊಡಿ ಅಂತ, ಮತ್ತೊಬ್ಬರು ಲಿಂಗಾಯತರಿಗೆ ಕೊಡಿ ಅಂತ, ಇನ್ನೂ ಕೆಲವು ಸ್ವಾಮೀಜಿಗಳು ಬರಬೇಕಾಗಿದೆ. ಡಿ ಸಿ ಎಮ್ಗೆ ಎಷ್ಟು ಜನ ಬೇಕೋ ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಬನ್ನಿ, ಹಾಗಿದ್ರೆ ನೋಡೋಣ ಇವತ್ತಿನ ಸುದ್ದಿ ಏನು. ಭಾಳ ಪ್ರಮುಖವಾಗಿ 2 ಹೇಳಿಕೆಯನ್ನು ಗಮನಿಸಿದ್ರಿ. ಅನೇಕ ಸ್ವಾಮೀಜಿಗಳು ಕೂಡ ಮಾತಾಡಿದ್ದಾರೆ, ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ. ಏನಾಗ್ತಾ ಇದೆ? ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಕಿತ್ತಾಡ್ಕೊಳ್ತಿದ್ದಾರೆ. ಕೆಲವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನು ಕೆಲವರು CM ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನಮ್ಮ ಸಮುದಾಯಕ್ಕೂ ಒಂದು CM ಪೋಸ್ಟ್ ಕೊಡಿ ಅಂತ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈಗಿರೋ CM ಆಗಲೇ ಅನುಭವಿಸಿರೋದ್ರಿಂದ ಎಲ್ಲರಿಗೂ ಸಿಗಬೇಕಲ್ವ. ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ. ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ, MB ಪಾಟೀಲ್ರು ಮತ್ತು SS ಮಲ್ಲಿಕಾರ್ಜುನರು, ಇಂಥವರನ್ನು ಪರಿಗಣಿಸಬೇಕು. ಇಂಥವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ವೀರಶೈವ ಲಿಂಗಾಯತರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ. ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸಿದ ಕಾಂಗ್ರೆಸ್ ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಿವೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕೋಳಿ ಜಗಳ ಶುರುವಾಗಿದ್ದು, ಸ್ವಾಮೀಜಿಗಳು ಕೂಡ ಇದರ ಚರ್ಚೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಮೊನ್ನೆ ಒಕ್ಕಲಿಗ ಸ್ವಾಮೀಜಿ, ನಿನ್ನೆ ಲಿಂಗಾಯತ ಶ್ರೀಗಳು ತಮ್ಮ ಸಮುದಾಯಕ್ಕೆ CM ಪಟ್ಟ ಕಟ್ಟಿ ಅಂತ ಪಟ್ಟು ಹಿಡಿದಿದ್ರು. ಈಗ ಈಡಿಗ ಸಮುದಾಯದವರು ಅಖಾಡಕ್ಕಿಳಿದು BK ಹರಿಪ್ರಸಾದ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಆಗ್ತೀನಿ ಅಂತಂದ್ರೆ ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಮಾಡುತ್ತೇನೆ ಅಂದರೆ ಮುಖ್ಯಮಂತ್ರಿ ಈ ಬದಲಾವಣೆ ಮಾಡುವುದಿಲ್ಲ ಅಂತಂದರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಹರಿಪ್ರಸಾದ್ ಅವರನ್ನ ಪರಿಗಣಿಸಬೇಕು. KPCC ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗ್ತೀನಿ ಅಂತ ಮಾಧ್ಯಮದ ಮೂಲಕ ಗೊತ್ತಾಗ್ತಾ ಇದೆ. ಅದಕ್ಕೂ ಕೂಡ BK ಹರಿಪ್ರಸಾದ್ ಅವರನ್ನ ಪರಿಗಣಿಸಬೇಕು. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋದು AICC ನಿರ್ಣಯ ಅಂತ ಹೇಳೋ ಮೂಲಕ ರಾಜಣ್ಣ ಪರ MLC ಹರಿಪ್ರಸಾದ್ ಬ್ಯಾಟ್ ಬೀಸಿದ್ರು. ಈಗ 1 ಮ್ಯಾನ್ 1 ಪೋಸ್ಟ್ ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಅಲ್ಲ. ಅದು ಉದಯ್ಪುರ್ ರೆಸಲ್ಯೂಷನ್ ಅಂಥೇಳಿ ನಾವೇನು ಉದಯ್ಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರೂ ಸಹ 1 ಮ್ಯಾನ್ 1 ಪೋಸ್ಟ್ ಅಂಥೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ 2 ಸ್ಥಾನಗಳಲ್ಲಿ ಇರಬಾರ್ದು ಅಂಥೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ AICC
ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ AICCದು. 2028ರಲ್ಲಿ ನಾನು ಕೂಡ ಮುಖ್ಯಮಂತ್ರಿಯಾಗಲು ಹಕ್ಕು ಮಂಡಿಸುತ್ತೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ. ಆ ಮೂಲಕ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ DK ಶಿವಕುಮಾರ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ನೇರ ಪ್ರಶ್ನೆ ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅಂತ. ಅದು ಮುಂದೆ 28ಕ್ಕೆ ತಿಳಿದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಸ್ವಾಮೀಜಿಗಳ ಹಠದ ಮಾತು ಕೇಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೆರಳಿದ್ರು, ಹೇಳಿಕೊಟ್ಟು ಮಾತನಾಡಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.